ಸಾಮಾನ್ಯವಾಗಿ ಎಕರೆಗಟ್ಟಲೆ ಜಾಗದಲ್ಲಿ ಸೂರ್ಯಕಾಂತಿ ಹೂವನ್ನು ಬೆಳೆದಂತಹ ಸಂದರ್ಭದಲ್ಲಿ ಪಕ್ಷಿಗಳ ಕಾಟ ಇರುತ್ತೆ. ಬಟ್ ಈ ರೀತಿ ಯಾವುದೇ ರೀತಿ ತೊಂದರೆ ಆಗದಂತೆ ಪಕ್ಷಿ ಕಾಟದಿಂದ ಮುಕ್ತಿ ಪಡೆಯಲು ಇದೀಗ ಹೊಸ ತಂತ್ರಜ್ಞಾನ ಬಂದಿದೆ. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಅವ್ರನ್ನ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಇದು ಸಾಮಾನ್ಯವಾಗಿ ಎಕರೆಗಟ್ಟಲೆ ಜಾಗದಲ್ಲಿ ಬೆಳೆದಂತಹ ಸಂದರ್ಭದಲ್ಲಿ ಸೂರ್ಯಕಾಂತಿ ಹೂ ಆಗಿರ್ಬೋದು, ಅದೇ ಪಕ್ಷಿಗಳಿಂದ ಜಾಸ್ತಿ ಅದು ಹಾನಿ ಆಗುತ್ತೆ ಸರ್. ಆ ರೀತಿ ಆಗದಂತೆ ನೀವು ತಂತ್ರಜ್ಞಾನ ಮಾಡಿದೆ, ಇದು ಹೆಂಗೆ ವರ್ಕ್ ಆಗುತ್ತೆ ಸರ್? ಸರ್, ಇದು ಒಂದು ಸೌರಚಾಲಿತ ಬರ್ಡ್ ಸ್ಕೇರರ್ ಅಂತ. ಬರ್ಡ್ ಸ್ಕೇರರ್ ಇದೇನೆಂದರೆ ನಮಗೆಲ್ಲ ತಿಳಿದಿರೋ ಹಾಗೆ ಸೂರ್ಯಕಾಂತಿ ಆಯಿತು, ಮೆಕ್ಕೆಜೋಳ ಆಯಿತು ಮತ್ತು ಜೋಳ ಬೆಳೆಗಳಲ್ಲಿ ಪಕ್ಷಿ ಕಾಟ ಜಾಸ್ತಿ ಇರುತ್ತೆ. ಅದೇನಾಗದೆ ಪಕ್ಷಿಯನ್ನು ಎದುರಿಸಲು ಮತ್ತು ನಿಯಂತ್ರಿಸಲು ಅಂದರೆ ಹೊಲದಿಂದ ಹೊರಗಡೆ ಹಾಕಲಿಕ್ಕೆ ನಾವು ಸೌರಚಾಲಿತ ಬರ್ಡ್ ಸ್ಕೇರನ್ನು ನಾವು ಡೆವಲಪ್ ಮಾಡಿದ್ವಿ. ಇದು ಬಂದು ಸರ್ ನಮಗೆ ಪವರ್ ಬೇಕಾಗಿದೆ. ನಮಗೆ ಇದು ಸೌರಚಾಲಿತ, ನಿಮಗೆಲ್ಲ ನೋಡಿರ್ಬೋದು. ಇದು ಒಂದು ಮೇಲೆ ಸೋಲಾರ್ ಪ್ಯಾನಲ್ ಫಿಕ್ಸ್ ಮಾಡಿದ್ವಿ. ಜೊತೆಗೆ ಇದು ಸ್ಟ್ಯಾಂಡು 3 ಥರ ಶಬ್ದವನ್ನು ಮಾಡುತ್ತಿದ್ದು, ಒಂದು ತಟ್ಟೆ ಶಬ್ದ ಮತ್ತು ಸೈರನ್ ಶಬ್ದ ಮತ್ತು ಅದು ಸ್ಪೀಕರ್. ಇದು ಒಂದು ತಟ್ಟೆ ಶಬ್ದ ಈ ಥರ ಸೈರನ್. ಈ ಥರ ಸರ್ ಬರುತ್ತೆ, 3 ಥರ ಸೌಂಡ್ ಮಾಡುತ್ತೆ. ಇದಕ್ಕೆ ನಾವು ಟೈಮರ್ ಬೇಸ್ಡ್ ಮಾಡಿದ್ದೀವಿ. ಜೊತೆಗೆ ಇದರಲ್ಲಿ ನಾವೇನು ಮಾಡಿದ್ವಿ, ಇದರಲ್ಲಿ ಟೈಮರ್ ಅಂದರೆ ನಮಗೆ 15 ಸೆಕೆಂಡ್ಸ್ಗೆ ಒಂದೊಂದು ಶಬ್ದ ಮಾಡತ್ತಾರ, ಕಂಟಿನ್ಯೂಸ್ಗೆ ಮಾಡಲ್ಲ. 15 ಸೆಕೆಂಡ್ಗೆ ಒಂದೊಂದು ಥರ ಪಕ್ಷಿಗಳು ಓಡಿಸೋಕ್ಕೆ ನಾವು ಒಂದೇ ಟೈಮ್ ಸೆಟ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಬರ್ಡ್ಸು ಅಡ್ಜಸ್ಟ್ ಆಗಿಬಿಡುತ್ತೆ ಮತ್ತು ಬರ್ಡ್ಗಳು ಹೋಗಲ್ಲ. ಆ ಕಾರಣದಿಂದ ನಾವು ಟೈಮರ್ ಸೆಟ್ ಮಾಡಿದ್ವಿ. ಇದು ಬಂದು ಏನು ನ್ಯೂನ ಅಂತಂದರೆ ಇದರಲ್ಲಿ ನಾವು ಮೊಬೈಲಿಂದ ಆನ್ ಮತ್ತು ಆಫ್ ಮಾಡ್ಕೋಬೋದು. ಇಲ್ಲಿ ಈ ಸಿಸ್ಟಮ್ ಇದೆ, ಈ ಸಿಸ್ಟಮಲ್ಲಿ ನಾವು ಸೆಟ್ ಮಾಡಿಕೊಂಡ್ರೆ GSM ಯೂನಿಟ್ ಮಾಡಿದ್ವಿ, ಅದರಲ್ಲಿ ಮನೆಯಿಂದನೇ ಕೂತ್ಕೊಂಡು ನಾವು ಆನು ಆಫು ಮಾಡ್ಕೋಬೋದು. ಇದು ತಂತ್ರತೆ ಸರ್. ಇವಿಷ್ಟು ಅಂದರೆ ಹೊಸ ತಂತ್ರಜ್ಞಾನ. ಅಂದರೆ ಎಕರೆಗಟ್ಟಲೆ ಬೆಳೆದಂತಹ ಸಂದರ್ಭದಲ್ಲಿ ಪಕ್ಷಿಗಳಿಂದ ಯಾವುದೇ ರೀತಿ ಹಾನಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಂದರೆ 15 ಸೆಕೆಂಡ್ ಅಥವಾ 20 ಸೆಕೆಂಡ್ ಟೈಮ್ ಫಿಕ್ಸ್ ಮಾಡಿ ಬೇರೆ ಬೇರೆ ರೀತಿಯ ಸೈರನ್ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಬಂದಂತಹ ಪಕ್ಷಿಗಳನ್ನು ಓಡಿಸಲು ಈ ರೀತಿಯ ತಂತ್ರಜ್ಞಾನ ಇದೀಗ ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.